ಓಂ ನಮೋ ವೆಂಕಟೇಶಾಯ. ನಾನಿವತ್ತು ಈ ವಿಡಿಯೋಲಿ ನಿಮಗೆ ತಿರುಚಾನೂರು ಕ್ಷೇತ್ರದ ಒಂದಷ್ಟು ಮುಖ್ಯವಾದ ಮಾಹಿತಿಗಳನ್ನ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ತಿರುಚಾನೂರು ಕ್ಷೇತ್ರ ಅಂದಿದ ತಕ್ಷಣ ನಮಗೆ ನೆನಪು ಬರೋದು ಶ್ರೀ ಪದ್ಮಾವತಿ ದೇವಿಯ ಆಲಯ. ನಾವು ನಾರ್ಮಲ್ ಆಗಿ ತಿರುಪತಿ ಯಾತ್ರೆಗೆ ಹೋಗ್ತಿದ್ದೀವಿ ಅಂತಂತಂದರೆ ಇಲ್ಲಿಂದ ಡೈರೆಕ್ಟಾಗಿ ತಿರುಪತಿಗೆ ಹೋಗ್ತೀವಿ, ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಲಡ್ಡು ಪ್ರಸಾದ ತಿಂದು ಸೀದಾ ಮತ್ತೆ ಮನೆಗೆ ಬಂದುಬಿಡ್ತೀವಿ. ಆದರೆ ತಿರುಪತಿ ಯಾತ್ರೆಗೆ ಹೋಗಬೇಕಾದ್ರೆ ಫಸ್ಟು ತಿರುಚಾನಲ್ಲೂರು ಅಮ್ಮನವರ ಆಲಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ತಿರುಚಾನಲ್ಲೂರಿನಿಂದ ನಂತರ ತಿರುಪತಿಗೆ ಹೋಗಬೇಕು ಅನ್ನುವ ನುಡಿ ಇದೆ. ಯಾಕೆಂದರೆ ಅಂತ ಭಗವಂತ ಮಹಾವಿಷ್ಣು ಶ್ರೀನಿವಾಸನೇ ಶ್ರೀ ಲಕ್ಷ್ಮೀದೇವಿಗೋಸ್ಕರ ವೈಕುಂಠವನ್ನು ಬಿಟ್ಟು ಈ ಕ್ಷೇತ್ರಕ್ಕೆ ಬಂದು 12 ವರ್ಷ ತಪಸ್ಸು ಮಾಡಿದರಂತೆ. ಆದರೆ ನಾವು ಆ ತಾಯಿ ಪದ್ಮಾವತಿಯ ದರ್ಶನನೇ ಮಾಡದೆ ಡೈರೆಕ್ಟಾಗಿ ತಿರುಪತಿಗೆ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ಬಿಡ್ತೀವಿ. ತಿರುಚಾನೂರು ಕ್ಷೇತ್ರ ಅಂದರೆ ತಾಯಿ ಪದ್ಮಾವತಿ ಆಲಯ ಒಂದೇ ಅಲ್ಲ, ಈ ಕ್ಷೇತ್ರಕ್ಕೆ ಇನ್ನೂ ಹಲವು ಮಹತ್ವಗಳಿವೆ. ತಾಯಿ ಪದ್ಮಾವತಿಯ ಆಲಯ ಒಂದಾದರೆ ಇನ್ನೂ ಹಲವು ಮಹತ್ವಗಳನ್ನು ನಾನು ಈ ವಿಡಿಯೋಲಿ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಒಂದನೇದಾಗಿ ಪದ್ಮಾವತಿ ಪುಷ್ಕರಣಿ, ಶ್ರೀಕೃಷ್ಣ ಬಲರಾಮರ ಆಲಯ, ಆದಿಶೇಷ, ಪದ್ಮಾವತಿ ಆಲಯ, ವಿಮಾನ ಗೋಪುರದಲ್ಲಿರುವ ಪದ್ಮಾವತಿ ದೇವಿ, ಅಷ್ಟಲಕ್ಷ್ಮಿಯರು, ಸುಂದರರಾಜಸ್ವಾಮಿ ಆಲಯ, ಕೊನೆಯದಾಗಿ ಸೂರ್ಯನಾರಾಯಣ ಸ್ವಾಮಿ ದೇವಾಲಯ. ಇವೆಲ್ಲವನ್ನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪದ್ಮ ಪುಷ್ಕರಣಿ. ನೀವು ಈ ಕ್ಷೇತ್ರಕ್ಕೆ ಏನಾದರೂ ಹೋದರೆ ಮೊದಲನೇದಾಗಿ ಈ ಪದ್ಮ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ. ಇಲ್ಲ ಅಲ್ಲಿ ನೀರು ಕಮ್ಮಿ ಇತ್ತಾ, ನಿಮ್ಮ ಸ್ವಲ್ಪ ನೀರನ್ನು ತೆಗೆದುಕೊಂಡು ತಲೆ ಮೇಲಾದರೂ ಚುಮ್ಮಿಸ್ಕೊಳ್ಳಿ. ಯಾಕಂತಂದರೆ ಈ ಪದ್ಮ ಪುಷ್ಕರಣಿಯಲ್ಲಿರೋ ನೀರಿಗೆ ಅಂಥ ಮಹತ್ವ ಇದೆ. ಯಾಕಂತಂದರೆ ಈ ಪದ್ಮ ಪುಷ್ಕರಣಿಯನ್ನು ಆ ಶ್ರೀನಿವಾಸ ಸ್ವಾಮಿಯೇ ಸ್ವಯಂ ನಿರ್ಮಿಸಿದ್ದು ಅಂತ ಹೇಳ್ತಾರೆ. ಮತ್ತು ಇದೇ ಪುಷ್ಕರಣಿಯ ದಡದಲ್ಲಿ ಶ್ರೀನಿವಾಸ ಸ್ವಾಮಿಯು ಪದ್ಮಾವತಿ ದೇವಿಗೋಸ್ಕರ 12 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಮತ್ತು ಅವರು ತಪಸ್ಸು ಮಾಡುವ ಆ 12 ವರ್ಷಗಳ ಕಾಲ ಈ ಪುಷ್ಕರಣಿಯಲ್ಲಿರುವಂತಹ ಪದ್ಮಕಮಲಗಳು ಬಾಡದೇ ಇರಲಿಕ್ಕೆ ಸ್ವಾಮಿಯು ಸೌರಶಕ್ತಿಯನ್ನು ತಂದು ಈ ಪುಷ್ಕರಣಿಯ ದಡದಲ್ಲಿ ಪ್ರತಿಷ್ಠಾಪಿಸಿದರಂತೆ. ಮತ್ತು ಈ ಪುಷ್ಕರಣಿಯ ಮಧ್ಯಭಾಗದಲ್ಲಿ ನಮಗೊಂದು ಗೋಪುರ ಕಾಣುತ್ತೆ ನೋಡಿ, ಗುಡಿ. ಈ ಜಾಗದಲ್ಲಿ ಆ ಪದ್ಮಾವತಿ ತಾಯಿ ಉದ್ಭವಿಸಿದ್ದು ಅಂತಾರೆ. ಈ ಪುಷ್ಕರಣಿಯಲ್ಲಿ ತಾಯಿ ಪದ್ಮಾವತಿ ದೇವಿಯ ಶಕ್ತಿ, ಶ್ರೀನಿವಾಸ ಸ್ವಾಮಿಯ ಶಕ್ತಿ, ಸೌರಶಕ್ತಿ, 3 ಶಕ್ತಿಗಳನ್ನು ಒಳಗೊಂಡಿರುವಂಥ ಈ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ನಾವೆಷ್ಟು ಪುಣ್ಯ ಮಾಡಿರಬೇಕು. ಎರಡನೆಯದಾಗಿ ಪದ್ಮಾವತಿ ಅಮ್ಮನವರ ಆಲಯ. ನಾವು ಈ ರಾಜಗೋಪುರದಿಂದ ಒಳಗಡೆ ಹೋದರೆ ನಮಗೆ ಮೊದಲು ಕಾಣೋದು ಪದ್ಮಾವತಿ ಅಮ್ಮನವರ ಆಲಯ ಅಲ್ಲ, ಶ್ರೀಕೃಷ್ಣ ಮತ್ತು ಬಲರಾಮನವರ ಆಲಯ. ಯಾಕೆ ಅಂತಂದರೆ ಈ ಸ್ಥಳಕ್ಕೆ ಮತ್ತೊಂದು ಪುರಾಣ ಇದೆ. ಬಲರಾಮ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ತೀರ್ಥಯಾತ್ರೆಗೆ ಹೊರಟೋಗಿರ್ತಾರೆ. ತುಂಬ ದಿನಗಳ ಕಾಲ ತೀರ್ಥಯಾತ್ರೆಯಿಂದ ಹಿಂತಿರುಗೋದಿಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮನು ಎಲ್ಲ ಕಡೆ ಹುಡುಕಾಡಿ ಕೊನೆಗೆ ಈ ಕ್ಷೇತ್ರಕ್ಕೆ ಬಂದಾಗ ಶುಕ ಮಹರ್ಷಿಗಳ ಆಶ್ರಮ ಅಲ್ಲಿರುತ್ತೆ. ಅಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ, ನೀನು ಇಲ್ಲೇ ಕೂತ್ಕೊಂಡು ತಪಸ್ಸು ಮಾಡು, ಬಲರಾಮ ಆದಷ್ಟು ಬೇಗ ಹಿಂತಿರುಗ್ತಾನೆ ಅಂತ. ಶ್ರೀಕೃಷ್ಣ ಈ ಜಾಗದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಮತ್ತು ಅದೇ ಜಾಗಕ್ಕೆ ಸ್ವಲ್ಪ ದಿನಗಳ ನಂತರ ಬಲರಾಮ ಬರ್ತಾರೆ. ಶ್ರೀಕೃಷ್ಣ ಬಲರಾಮ ಒಬ್ರಿಗೊಬ್ಬರು ಸಿಗ್ತಾರೆ. ಅದಕ್ಕೆ ಈ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ ತಪಸ್ಸು ಮಾಡ್ತಿರೋ ರೀತಿಯಲ್ಲಿ ಮತ್ತು ಬಲರಾಮರು ಯಾತ್ರೆ ಮುಗಿಸ್ಕೊಂಡು ಬಂದು ಪಕ್ಕದಲ್ಲಿ ಕೂತು ಮಾತನಾಡ್ತಾ ಇರೋ ರೀತಿಯಲ್ಲಿ ನಾವು ವಿಗ್ರಹಗಳನ್ನ ಕಾಣಬಹುದು. ಈ ದೇವಸ್ಥಾನದಿಂದ ಹೊರಗಡೆ ಬಂದರೆ ಸ್ವಲ್ಪ ಮುಂದೆ ಹೋದರೆ ಆದಿಶೇಷನ ವಿಗ್ರಹ ಕಾಣುತ್ತೆ. ಈ ಸ್ಥಳ ಏನಂತಂದರೆ ಶ್ರೀಕೃಷ್ಣ ಪರಮಾತ್ಮ ಹತ್ರ ಬಲರಾಮ ಮಾತಾಡಿಕೊಂಡು ನಂತರ ಮುಂದೆ ಹೋದ್ಮೇಲೆ ಮತ್ತೊಂದು ಸರಿ ಹಿಂತಿರುಗಿ ನೋಡಿದ್ರಂತೆ ಶ್ರೀಕೃಷ್ಣ ಪರಮಾತ್ಮನ. ಆ ಸ್ಥಳನೇ ಇದು ಅಂತ ಹೇಳ್ತಾರೆ. ಬಲರಾಮನ ಅಂಶವೇ ಆದಿಶೇಷ ಅಲ್ವಾ, ಅದಕ್ಕೆ ಇಲ್ಲಿ ಆದಿಶೇಷನ ಪ್ರತಿಷ್ಠಾಪಿಸಿದ್ದಾರೆ. ನೆಕ್ಸ್ಟ್ ನಿಮಗೆ ಸಿಗೋದೆ ಪದ್ಮಾವತಿ ಅಮ್ಮನವರ ಆಲಯ.
ಇಲ್ಲಿ ತಾಯಿ ಚತುರ್ಭುಜಿಯಾಗಿ ನೆಲೆಸಿ 2 ಕೈಗಳಲ್ಲಿ ಕಮಲಗಳನ್ನು, ಇನ್ನೂ ಒಂದು ಕೈ ಅಭಯ ಹಸ್ತ, ಇನ್ನೊಂದು ವರದ ಹಸ್ತಗಳಿಂದ ನಿಮಗೆ ಶಾಂತರೂಪಳಾಗಿ ಕಾಣ್ತಾಳೆ. ಅಲ್ಲಿಂದ ಹೊರಗಡೆ ಬಂದರೆ ನಿಮಗೆ ತಾಯಿಯ ಗರ್ಭಗುಡಿಯ ಮೇಲೆ ಬಂಗಾರದ ವಿಮಾನ ಗೋಪುರ ಕಾಣುತ್ತೆ. ಹೇಗೆ ತಿರುಮಲದಲ್ಲಿರೋ ಬಂಗಾರದ ಗೋಪುರಕ್ಕೆ ಆನಂದ ನಿಲಯ ಅಂತಾರೆ, ಹಾಗೆ ಈ ಗೋಪುರಕ್ಕೆ ಶಾಂತಿ ನಿಲಯ ಅಂತಾರೆ. ಈ ಗೋಪುರದಲ್ಲಿ ಇನ್ನೂ ವಿಶೇಷ ಏನಂತಂದರೆ ದಿಕ್ಕುಗಳಿಗೂ ಅಷ್ಟಲಕ್ಷ್ಮಿಯರನ್ನ ನೀವು ಕಾಣಬಹುದು. ಹಾಗೆ ಅಲ್ಲಿ ವಿಮಾನ ಗೋಪುರದಲ್ಲಿ ವಿಮಾನ ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ನೋಡ್ಬೋದು, ಅದೇ ರೀತಿ ಪದ್ಮಾವತಿ ದೇವಿಯನ್ನು ಈ ಗೋಪುರದಲ್ಲಿ ನಾವು ನೋಡ್ಬೋದು. ಹಾಗೆ ನಿಮಗಲ್ಲಿ ಹೊರಗಡೆ ಅನ್ನಪ್ರಸಾದ ಕೊಡ್ತಿರ್ತಾರೆ, ಅದನ್ನು ತಗೊಂಡು ಹಾಗೆ ಮುಂದೆ ಬಂದರೆ ನಿಮಗೆ ಅದೇ ಆವರಣದಲ್ಲಿ ಸುಂದರರಾಜ ಸ್ವಾಮಿಗಳ ಆಲಯ ಇದೆ. ಅಲ್ಲಿ ಸ್ವಾಮಿ ಶ್ರೀದೇವಿ ಮತ್ತು ಭೂದೇವಿ ಸಮೇತರಾಗಿ ನೆಲೆಸಿದ್ದಾರೆ. ಅದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಅದನ್ನು ನೋಡ್ಕೊಂಬನ್ನಿ. ನೆಕ್ಸ್ಟ್ ನಾವು ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ನೋಡಲೇಬೇಕಾಗಿರೋಂಥ ದೇವಸ್ಥಾನ. ಈ ದೇವಸ್ಥಾನ ನೋಡದೆ ನೀವು ಈ ಕ್ಷೇತ್ರದಿಂದ ಬರೋ ಹಾಗೇ ಇಲ್ಲ. ಅಂಥ ದೇವಸ್ಥಾನ ಅಂತಂದರೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಯಾಕಂತಂದರೆ ಸ್ವಯಂ ಆ ಶ್ರೀನಿವಾಸ ಸ್ವಾಮಿಯೇ ಸೌರಶಕ್ತಿಯನ್ನು ಆ ಜಾಗದಲ್ಲಿ ಪ್ರತಿಷ್ಠಾಪಿಸಿದ್ರಂತೆ. ಅಂದರೆ ವಿಗ್ರಹ ಅಲ್ಲ, ವಿಗ್ರಹನ ಯಾರೋ ಆಮೇಲೆ ರಾಜರುಗಳು ಪ್ರತಿಷ್ಠಾಪನೆ ಮಾಡಿರೋದು. ಸೌರಶಕ್ತಿಯನ್ನು ಆ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದು ಶ್ರೀನಿವಾಸ ಸ್ವಾಮಿ ಅಂತೆ. ಅದಕ್ಕಾಗಿ ಆ ಸ್ಥಳಕ್ಕೆ ತುಂಬ ಅದ್ಭುತವಾದ ಶಕ್ತಿ ಇದೆ. ನೀವು ಹೋದರೆ ಆ ಸೂರ್ಯನಾರಾಯಣ ಸ್ವಾಮಿಯನ್ನು ದೇವಸ್ಥಾನವನ್ನು ಮಿಸ್ ಮಾಡದೆ ನೋಡ್ಕೊಂಬನ್ನಿ. ದೇವಸ್ಥಾನ ಅಲ್ಲೇ ಪುಷ್ಕರಣಿಯ ಪಕ್ಕದಲ್ಲೇ ಇದೆ. ನನಗೆ ಗೊತ್ತಿರೋ ಈ ಕ್ಷೇತ್ರದ ಬಗ್ಗೆನ ಒಂದಷ್ಟು ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಈ ಕ್ಷೇತ್ರದ ಮಹತ್ವನ ಇನ್ನೂ ಹಲವು ಜನ ತಿಳಿದುಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಮಸ್ಕಾರ.